ಹಾಯ್ ಫ್ರೆಂಡ್ಸ್, ಗಾನವಿ ಕಿಚನ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತಿನ ರೆಸಿಪಿ ಅಕ್ಕಿ ರೊಟ್ಟಿ ಹೇಗೆ ಮಾಡೋದು ನೋಡೋಣ ಬನ್ನಿ. ನೀವೇನಾದರೂ ಇದೇ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾವು ಹಾಕೋ ವಿಡಿಯೋ ನೀವೇ ಫಸ್ಟ್ ನೋಡ್ಬೋದು. ಪಕ್ಕದಲ್ಲೇ ಕಾಣ್ತಾರೋ ರೆಡ್ ಕಲರ್ ಬೆಲ್ ಬಟನ್ ಕ್ಲಿಕ್ ಮಾಡಿ, ಆಲ್ ಅಂತ ಆಪ್ಷನ್ ಬರುತ್ತೆ, ಆಲ್ ಅಂತ ಕ್ಲಿಕ್ ಮಾಡಿ ನಾವು ಹಾಕೋ ವಿಡಿಯೋ ಎಲ್ಲ ನೀವೇ ಫಸ್ಟ್ ನೋಡ್ಬೋದು. ಫ್ರೆಂಡ್ಸ್, ನನ್ನ ವಾಯ್ಸು ಕ್ಲಿಯರಾಗಿ ಬರ್ತಾ ಇಲ್ಲ, ನನಗೆ ಕೋಲ್ಡ್ ಆಗಿದೆ. ಇದರಿಂದ ಕಿರಿಕಿರಿ ಅನಿಸಿದ್ರೆ ಸಾರಿ ಫ್ರೆಂಡ್ಸ್. ಈ ವಿಡಿಯೋ ಎಂಡರ್ಗೂ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಇವಾಗ ಅಕ್ಕಿ ರೊಟ್ಟಿ ಹೇಗೆ ಮಾಡೋದು ನೋಡೋಣ ಬನ್ನಿ. ನಾನಿಲ್ಲಿ ಒಂದು ಪಾತ್ರೆ ತೊಗೊಂಡಿದ್ದೀನಿ. ಇವಾಗ ಈ ಪಾತ್ರೆಗೆ 3 ಗ್ಲಾಸ್ ಅಕ್ಕಿ ನಾನು ಸೇರಿಸ್ಕೊತಾ ಇದ್ದೀನಿ. ನೀವು ಸ್ವಲ್ಪ ಆದರೂ ಮಾಡ್ಕೋಬೋದು, ಇಲ್ಲ ಜಾಸ್ತಿ ಆದರೂ ಮಾಡ್ಕೋಬೋದು. 2 ಗ್ಲಾಸ್ ಅಕ್ಕಿಲೂ ಸೇರಿಸ್ಕೊಂಡು ಮಾಡ್ಕೋಬೋದು. ನೋಡಿ, ಈ ಗ್ಲಾಸಲ್ಲಿ ನಾನು 3 ಗ್ಲಾಸ್ ಅಕ್ಕಿ ಸೇರಿಸ್ಕೊಂಡಿದ್ದೀನಿ. ಈ ಅಕ್ಕಿ ಎಲ್ಲ ಸ್ವಲ್ಪ ಚೆನ್ನಾಗಿ ತೊಳಿಬೇಕು. ನೋಡಿ, ಈ ಥರ ಅಕ್ಕಿ ಮುಳುಗೋ ಅಷ್ಟು ನೀರು ಹಾಕಿ ಒಂದು 2ರಿಂದ 3 ಸಲ ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ಇನ್ನು ನೋಡಿ, ಈ ಥರ ನೀರು ಇರುತ್ತಲ್ಲ, ಅಕ್ಕಿ ನೀರು ಸ್ವಲ್ಪ ವೈಟ್ ಕಲರ್ ಬರಬೇಕು, ಅಲ್ಲಿಗಂಟ ನೀವು ವಾಶ್ ಮಾಡ್ಕೋಬೇಕು. ನಾನಿಲ್ಲಿ ಸೊಸೈಟಿ ಅಕ್ಕಿ ತೊಗೊಂಡಿದ್ದೀನಿ. ನೀವು ಯಾವ ಅಕ್ಕಿಲಾದರೂ ಮಾಡ್ಕೋಬೋದು. ಸೊಸೈಟಿ ಅಕ್ಕಿಲಿ ಧೂಳು ಜಾಸ್ತಿ ಇರುತ್ತೆ. ಒಂದು 2ರಿಂದ 3 ಸಲ ವಾಶ್ ಮಾಡ್ಕೊಳ್ಳಿ. ನೋಡಿ, ಇವಾಗ ವಾಶ್ ಮಾಡಿದ್ದಾಯಿತು. ನಾನು ಇದನ್ನು 1 ಅವರ್ ನೆನೆಯೋಕೆ ಇಡಬೇಕು. 1 ಅವರ್ ನೆನೆದಿದ್ದಾದಮೇಲೆ ನಿಮಗೆ ಟೈಮ್ ಇದ್ದರೆ 2ರಿಂದ 3 ಅವರು ಬೇಕಾದ್ರೆ ನೆನೆಸ್ಬೋದು, ಏನೂ ಆಗೋಲ್ಲ. ಇಲ್ಲಿ 1 ಅವರ್ ನೆನೆದಿದೆ ಅಕ್ಕಿ. ಇವಾಗ ನಾನು ಇನ್ನೂ ಒಂದು ಸಲ ವಾಶ್ ಮಾಡಿ ನೀರನ್ನ ಚೈನ್ ಮಾಡ್ತೀನಿ. 1ರಿಂದ 2 ಸಲ ವಾಶ್ ಮಾಡಿಕೊಂಡ್ರೂ ಪರವಾಗಿಲ್ಲ. ನಾನು ಇವಾಗ ಚೆನ್ನಾಗಿ ವಾಶ್ ಮಾಡಿದ್ದಾಯಿತು. ನೀರನ್ನೆಲ್ಲ ಸ್ವಲ್ಪ ಚೈನ್ ಮಾಡ್ಕೋತೀನಿ. ನೋಡಿ, ಈ ಥರ ನೀರು ಚೈನ್ ಮಾಡ್ಕೊಂಡಿದ್ದಾಯಿತು. ನಾನಿಲ್ಲಿ ಸ್ವಲ್ಪ ಅನ್ನ ಹಾಕ್ಕೊತಾ ಇದ್ದೀನಿ. ನೋಡಿ, 3 ಗ್ಲಾಸು ಅಕ್ಕಿಗೆ ನಾನು ಇಷ್ಟು ಅನ್ನ ತೊಗೊತಾ ಇದ್ದೀನಿ. ನೀವು ಸ್ವಲ್ಪ ಅಕ್ಕಿ ಕಡಿಮೆ ಮಾಡಿಕೊಂಡ್ರೆ ಅನ್ನನೂ ಕಡಿಮೆ ಹಾಕ್ಕೋಬೋದು. ಇವಾಗ ಅನ್ನ ಎಲ್ಲ ಮಿಕ್ಸ್ ಮಾಡಿಕೊಂಡು ನಾನು ಮಿಕ್ಸಿ ಜಾರಲ್ಲಿ ಸ್ವಲ್ಪ ಸಣ್ಣಗೆ ರುಬ್ಕೋಬೇಕು. ಫ್ರೆಂಡ್ಸ್, ಈ ಥರ ನೀವು ಅಕ್ಕಿ ರೊಟ್ಟಿ ಒಂದು ಸಲ ಟ್ರೈ ಮಾಡಿ. ಯಾವಾಗೂ ಇದೇ ಥರ ಮಾಡ್ತೀರಾ? ನಾವು ಯಾವಾಗೂ ಹಸಿಟ್ಟು ಬೀಸಿಸ್ಕೊಬಂದು ಮಾಡೋ ಥರ ಇರಲ್ಲ. ಈ ಥರ ಅಕ್ಕಿ ನೆನೆಸಿ ಮಾಡ್ಕೋಬೋದು. ನೋಡಿ, ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಇದಕ್ಕೆ ನಾವು ಅಕ್ಕಿ ನೆನೆಸಿದ್ವಲ್ಲ, ಇದಕ್ಕೆ ಸ್ವಲ್ಪ ಅನ್ನ ಎಲ್ಲ ಸೇರಿಸಿದ್ದೀವಿ. ಇದನ್ನು ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ಸಣ್ಣಗೆ ರುಬ್ಕೊಬೇಕು. ಫ್ರೆಂಡ್ಸ್, ನಾವಿಲ್ಲಿ ಅಕ್ಕಿ ನೆನೆಸ್ಕೊಂಡಿದ್ದೀವಲ್ಲ, 1 ಸಲನೇ ಆಗಲ್ಲ, 2 ಸಲ ರುಬ್ಕೊಬೇಕು. ನಾನಿಲ್ಲಿ 1 ಸಲಿಗೆ ಇಷ್ಟು ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಕೊತಾ ಇದ್ದೀವಿ. ಉಪ್ಪು ಸೇರಿಸ್ಕೊಂಡು ಒಂದು ಸ್ವಲ್ಪ ನೀರು ಹಾಕಿ ದೋಸೆ ಹಿಟ್ಟು ಅದಕ್ಕೆ ರುಬ್ಕೋಬೇಕು. ಜಾಸ್ತಿ ತೆಳ್ಳಗೆ ಮಾಡ್ಕೋಬಾರ್ದು, ಜಾಸ್ತಿ ಗಟ್ಟಿಗೂ ಮಾಡ್ಕೊಬಾರ್ದು. ನೋಡಿ, ಇವಾಗ ಸ್ವಲ್ಪ ನೀರು ಸೇರಿಸ್ಕೊಂಡಿದ್ದಾಯಿತು. ನಾನು ಸಣ್ಣಗೆ ರುಬ್ಕೊತೀನಿ. ನೋಡಿ, ಇಷ್ಟು ಸಣ್ಣಗೆ ರುಬ್ಕೊಂಡಿದ್ರೆ ಸಾಕು. ಜಾಸ್ತಿ ಗಟ್ಟಿಗೂ ಬೇಡ, ಜಾಸ್ತಿ ನೀರಾಗೂ ಬೇಡ. ನೋಡಿ, ಇಷ್ಟಿದ್ರೆ ಸಾಕು. ಒಂದು ಅದಕ್ಕೆ ಇಡ್ಲಿಗೆಲ್ಲ ರುಬ್ಕೋತೀವಲ್ಲ, ಆ ಥರ ರುಬ್ಕೊಳ್ಳಿ. ನಾವು ಆಮೇಲೆ ಸ್ವಲ್ಪ ನೀರು ಹಾಕಿ ನಾವು ರೊಟ್ಟಿ ಮಾಡ್ಕೋಬೋದು, ಚೆನ್ನಾಗಿ ಬರುತ್ತೆ. ಫ್ರೆಂಡ್ಸ್, ನಿಮಗೆ ಬೆಳಗ್ಗೆ ಟೈಮ್ ನೆನೆಸಿ ರುಬ್ಬಿ ಮಾಡೋಕ್ಕೆ ಲೇಟ್ ಆಗುತ್ತೆ ಅಂದ್ಕೊಂಡ್ರೆ ರಾತ್ರಿನೇ ತೊಳೆದು ನೆನೆಸ್ಕೊಳ್ಳಿ. ಬೆಳಗ್ಗೆ ಎದ್ದು ನೀವು ಟಿಫನ್ಗೆ ಈ ಥರ ಅಕ್ಕಿ ರುಬ್ಕೊಂಡು ಮಾಡ್ಕೋಬೋದು. ರುಬ್ಬಿದ ತಕ್ಷಣ ಮಾಡ್ಕೋಬೋದು, ಚೆನ್ನಾಗಿ ಬರುತ್ತೆ ರೊಟ್ಟಿ. ನೋಡಿ, ನಾನು ಇನ್ನೊಂದು ಸಲ ಅಕ್ಕಿ ರುಬ್ಕೋತಾ ಇದ್ದೀನಿ. ಒಂದು ಸ್ವಲ್ಪ ಉಪ್ಪು ಸೇರಿಸ್ಕೊಂಡಿದ್ದಾಯಿತು. ಇವಾಗ ಸ್ವಲ್ಪ ನೀರು ಹಾಕಿ ನಾನು ಅದೇ ಥರ ಸಣ್ಣಗೆ ರುಬ್ಕೋತೀನಿ. ನೋಡಿ, ರುಬ್ಕೊಂಡಿದ್ದಾಯಿತು. ಇಷ್ಟು ಚೆನ್ನಾಗಿ ಬಂದಿದೆ. ಇಷ್ಟು ಚೆನ್ನಾಗಿ ರುಬ್ಕೊಬೇಕು ನಾವು. ನೋಡಿ, ಇವಾಗ ಅಕ್ಕಿ ಎಲ್ಲ ರುಬ್ಕೊಂಡಿದ್ದಾಯಿತು. ಈ ಅಕ್ಕಿ ರೊಟ್ಟಿ ಅಂತೂ ತುಂಬ ಈಸಿಯಾಗಿ ಮಾಡ್ಕೋಬೋದು. ಅಕ್ಕಿ ನೆನೆಸಿ ರುಬ್ಕೊಂಡ್ರೆ ಸಾಕು, ರೊಟ್ಟಿ ತುಂಬ ಈಸಿಯಾಗಿ ಮಾಡ್ಕೊಬೋದು ನಾವು. ನೋಡಿ, ಅಕ್ಕಿ ಎಲ್ಲ ಅದಕ್ಕೆ ರುಬ್ಕೊಂಡಿದ್ದಾಯಿತು. ನೀವು ಸ್ವಲ್ಪ ಮಿಕ್ಸಿ ಜಾರಿಗೆ ನೀರು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಕಲಸಿಕ್ಬೋದು. ಒಂದು ತಟ್ಟೆ ಮುಚ್ಚಿ ಒಂದು 5 ನಿಮಿಷ ಬಿಡ್ತಾಯಿದ್ದೀನಿ. ನಾನು ಇವಾಗ ಸ್ಟವ್ ಮೇಲೆ ಒಂದು ಹೆಂಚು ಇಕ್ಕೊಂಡಿದ್ದೀನಿ, ತೊಳೆದು ನೀಟಾಗಿ. ನೀವು ಈ ಥರ ಹೆಂಚಲ್ಲೇ ಮಾಡ್ಕೋಬೇಕು. ದೋಸೆ ತವ ಆದರೆ ಬರಲ್ಲ ನೀಟಾಗಿ ರೊಟ್ಟಿ. ಈ ಥರ ಹೆಂಚಲ್ಲೇ ನೀವು ಮಾಡ್ಕೋಬೇಕು. ನೋಡಿ, ಹೆಂಚು ಚೆನ್ನಾಗಿ ಕಾಯ್ದಿದೆ. ನಾನಿವಾಗ ಒಂದು ಸೌಟಷ್ಟು ದೋಸೆ ಥರ ಹಾಕ್ಕೋತೀನಿ ಅಷ್ಟೇ. ಎಷ್ಟು ನೀಟಾಗಿ ಚೆನ್ನಾಗಿ ಬರುತ್ತೆ ರೊಟ್ಟಿ. ಒಂದು ಸ್ವಲ್ಪನೂ ಎಣ್ಣೆ ಹಾಕೋಂಗಿಲ್ಲ. ಇವಾಗ ಒಂದು ಲಿಡ್ಡು ಕ್ಲೋಸ್ ಮಾಡ್ಕೋಬೇಕು. ನೋಡಿ, ಇವಾಗ ಲಿಡ್ಡು ಓಪನ್ ಮಾಡ್ತಾಯಿದ್ದೀನಿ. ಈ ಥರ ನೀವು ಕಲರ್ ಬಂದಮೇಲೆ ಲಿಡ್ಡು ಓಪನ್ ಮಾಡಿ. ನೀವು ಆವಾಗ ರೊಟ್ಟಿ ಚೆನ್ನಾಗಿ ಬಂದಿರುತ್ತೆ. ನೋಡಿ, ಒಂದು ಸ್ವಲ್ಪನೂ ಕಚ್ಕೊಳ್ಳಲ್ಲ. ಎಷ್ಟು ನೀಟಾಗಿ ಬಂದಿದೆ ಅಂತ ರೊಟ್ಟಿ. ನೋಡಿ, ಎಷ್ಟು ಸೂಪರಾಗಿ ಬಂದಿದೆ. ಒಂದು ಸಲ ನೀವು ಟ್ರೈ ಮಾಡಿ. ನೋಡಿ, ಈ ಥರ 2 ಕಡೆನೂ ಬೇಯಿಸ್ಕೋಬೇಕು. ಎಷ್ಟು ಚೆನ್ನಾಗಿ ಬಂದಿರುತ್ತೆ. ಒಂದು ಸ್ವಲ್ಪನೂ ಎಣ್ಣೆ ಹಾಕೋಂಗಿಲ್ಲ. ನೋಡಿ, ಇವಾಗ ಇನ್ನೊಂದು ಕಡೆನೂ ಬೇಯಿಸ್ಕೊಂಡಿದ್ದಾಯಿತು. ನೋಡಿ, ಎಷ್ಟು ಸೂಪರಾಗಿ ಬಂದಿದೆ ರೊಟ್ಟಿ. ಒಂಚೂರು ಕಚ್ಕೊಳ್ಳಲ್ಲ, ಆ ಥರ ಬರುತ್ತೆ. ನಾನು ಅದೇ ಥರ ಇನ್ನೊಂದು ರೊಟ್ಟಿ ಮಾಡ್ಕೋತಾ ಇದ್ದೀನಿ. ನೋಡಿ, ಎಷ್ಟು ಈಸಿಯಾಗಿ ಮಾಡ್ಕೋಬೋದು ರೊಟ್ಟಿ. ನಾವು ಕೈಯಲ್ಲಿ ತಟ್ಟಂಗಿಲ್ಲ, ಏನೂ ಇಲ್ಲ. ಈ ಥರ ಸೌಟಲ್ಲಿ ದೋಸೆ ಥರ ಉಯ್ದ್ರೆ ಆಯಿತು. ನೀವು ಎಷ್ಟು ತೆಳ್ಳಗೆ ಬೇಕಾದರೂ ಮಾಡ್ಕೋಬೋದು.
ಒಂದು ಸ್ವಲ್ಪ ಕೂಡ ಏನೂ ಕಿತ್ತೋಗಲ್ಲ. ನೀವೇನು ಹೆದರ್ಕೊಳ್ಳೋಂಗಿಲ್ಲ, ನೀವು ಆರಾಮಾಗಿ ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ರೊಟ್ಟಿ, ಒಂಚೂರು ಕಚ್ಕೊಳ್ಳೋದಿಲ್ಲ, ಏನೂ ಇಲ್ಲ. ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಬೇಕು ಅಷ್ಟೇ. ಫ್ರೆಂಡ್ಸ್, ನೀವು ಬೆಳಗ್ಗೆ ಎಷ್ಟು ಬೇಕೋ ಅಷ್ಟು ರೊಟ್ಟಿ ಮಾಡ್ಕೋಬೋದು. ಇನ್ನು ಉಳಿದಿರೋ ಹಿಟ್ಟು ನೀವು ಫ್ರಿಜ್ಜಲ್ಲಿ ಇಟ್ಕೊಂಡು ರಾತ್ರಿಗೂ ಮಾಡ್ಕೋಬೋದು, ಏನೂ ಆಗೋಲ್ಲ, ಇನ್ನೂ ಚೆನ್ನಾಗೂ ಬರುತ್ತೆ ರೊಟ್ಟಿ. ಆದರೆ ಹೆಂಚು ಮತ್ತೆ ತೊಳೆದು ಮಾಡ್ಕೋಬೇಕು, ಇಲ್ಲಾಂದರೆ ಕಚ್ಕೊಳ್ಳುತ್ತೆ, ನೀಟಾಗಿ ಬರೋಲ್ಲ, ಕಿತ್ತೋಗುತ್ತೆ. ಫ್ರೆಂಡ್ಸ್, ಈ ರೊಟ್ಟಿಗೆ ಕಾಂಬಿನೇಷನ್ ಆಗಿ ಚಟ್ನಿ ಪಲ್ಯ ಯಾವ್ದು ಬೇಕಾದ್ರೂ ಸೂಪರಾಗಿರುತ್ತೆ, ನೀವು ಯಾವುದಾದ್ರೂ ಮಾಡ್ಕೋಬೋದು. ಟೊಮೊಟೊ ಚಟ್ನಿ, ಈರುಳ್ಳಿ ಚಟ್ನಿ, ಟೊಮೊಟೊ ಗೊಜ್ಜು ಮತ್ತು ಬೀಟ್ರೋಟ್ ಪಲ್ಯ ಯಾವುದಾದ್ರೂ ಮಾಡ್ಕೊಬೋದು, ಅಷ್ಟು ಚೆನ್ನಾಗಿರುತ್ತೆ. ನಾನಿಲ್ಲಿ ಬೆಂಡೆಕಾಯಿ ಪಲ್ಯ ಮಾಡ್ಕೊಂಡಿದ್ದೀನಿ. ಈ ಬೆಂಡೆಕಾಯಿ ಪಲ್ಯ ಮಾಡ್ಕೊಂಡಿದ್ದು ಇದೇ ವಿಡಿಯೋದಲ್ಲಿ ಹಾಕಿಲ್ಲ, ಸಪ್ರೇಟ್ ವಿಡಿಯೋ ಇದೆ, ಚೆಕ್ ಮಾಡ್ಕೊಳ್ಳಿ. ನಿಮಗೆ ಈರುಳ್ಳಿ ಚಟ್ನಿ, ಟೊಮೊಟೊ ಚಟ್ನಿ ಎಲ್ಲ ಸಪ್ರೇಟ್ ವಿಡಿಯೋ ಇದೆ, ನಿಮ್ಗೆ ಯಾವ್ದು ಬೇಕೋ ಅದು ಇಷ್ಟ ಆಗಿದ್ದು ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ ರೊಟ್ಟಿಗೆ. ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ರೆಸಿಪಿ. ಈ ರೆಸಿಪಿ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ. ಇದೇ ಥರ ಈಜಿ ರೆಸಿಪಿಗೋಸ್ಕರ ಕಾಯ್ತಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾವು ಹಾಕೋ ವಿಡಿಯೋ ನೀವೇ ಫಸ್ಟ್ ನೋಡ್ಬೋದು. ನಮ್ಮ ಚಾನಲ್ ಹೆಸರು ಗಾನವಿ ಕಿಚನ್. ಫ್ರೆಂಡ್ಸ್, ನಮ್ಮ ಚಾನಲಲ್ಲಿ ಒಳ್ಳೊಳ್ಳೆ ರೆಸಿಪಿ ಇದೆ, ನಿಮಗೆ ಟೈಮ್ ಇದ್ದರೆ ಒಂದ್ಸಲ ಚೆಕ್ ಮಾಡಿ. ಈ ವಿಡಿಯೋ ಎಂಡವರೆಗೂ ನೋಡಿದ್ದೀರಾ ಅನ್ಕೋತೀನಿ. ಎಂಡವರೆಗೂ ನೋಡಿದರೆ ಲೈಕ್ ಕೊಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.